ಆತ್ಮವಿಚಾರ 11 ಆತ್ಮಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು. ಸೆಲ್ಫ್ ಇನ್ಕ್ವೈರಿ 11 ರಿಯಲೈಸಿಂಗ್ ದಿ ಆತ್ಮನ್, ದಿ ಸೆಲ್ಫ್. ನಿಮಗೆ ಅನುಕೂಲವಾಗುವ ಯಾವುದಾದರೊಂದು ಆಸನದಲ್ಲಿ, ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನೆಲುಬು ಮತ್ತು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಕೊಡುವ ಸೂಚನೆಯಂತೆ ಆತ್ಮವಿಚಾರವನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ಪ್ರಾರಂಭಿಸಿ. ಹೆಡ್ಫೋನ್ ಅಥವಾ ಇಯರ್ಫೋನ್ ಉಪಯೋಗಿಸಿ. ಸಿಟ್ ಇನ್ ಎನಿ ಸೂಟಬಲ್ ಪೋಸ್ಚರ್. Let back and neck be in a straight line. Close eyes. Begin self-inquiry. Follow the instructions sincerely and ardently. Use headphone or earphone. ಈ ಆತ್ಮಧ್ಯಾನದಲ್ಲಿ ಪ್ರತಿ ಪದವು ನಿಮ್ಮನ್ನು ನಿಮ್ಮ ಸ್ವರೂಪದಲ್ಲೇ ನಿಲ್ಲಿಸುವ ದಿಕ್ಸೂಚಿಯಾಗಿದೆ. ಕೊಡುವ ಸೂಚನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾ ತದನಂತರ ಇರುವ ನಿಶ್ಶಬ್ದದ ಅವಧಿಯಲ್ಲಿ ಮೌನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಾ ನಿಮ್ಮ ಶುದ್ಧ ಇರುವಿಕೆಯಲ್ಲೇ ಇರಲು ಪ್ರಯತ್ನಿಸಿ. ಇನ್ ದಿಸ್ ಸೆಲ್ಫ್ ಮೆಡಿಟೇಷನ್, each word is a pointer towards the self that you are. Therefore, after hearing the instructions, please give more importance to the silence that follows and try to feel your own presence in silence. ಸಾಧನೆಯ ಮಾರ್ಗದರ್ಶನದ ಮಧ್ಯೆ ಮಧ್ಯೆ ಯೂಟ್ಯೂಬ್ ಅಧಿಕಾರಿಗಳು ಜಾಹೀರಾತನ್ನು ಕೊಡುವ ಸಾಧ್ಯತೆ ಇರುವುದರಿಂದ ದಯವಿಟ್ಟು ಈ ಸಾಧನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡಬೇಕಾಗಿ ವಿನಂತಿ. There is every possibility that the YouTube authorities may relay advertisement in the middle of this meditation guidance. Hence, you are requested to download this meditation before starting the practice. Antaryascha bahirvibhutatimiram jyotirmayam shashvatam sthanam prapya virajate vinamatam ajnanamunmolayan pashyan vishvamapidamullasatiyo ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀ ರಮಣಾಯ ಲೋಕಗುರುವೇ ಶೋಕಸ್ಯ ಹಂತ್ರೇ ನಮಃ ಶೋಕಸ್ಯ ಹಂತ್ರೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ಎಂಬ ಪದ ನಮ್ಮ ಜೀವನದಲ್ಲಿ ಆಳವಾಗಿ ಬೇರೂರಿದೆ. ಈ ಪದವನ್ನು ಪ್ರಯೋಗಿಸದೆ ನಮ್ಮ ಜೀವನವನ್ನು ನಡೆಸುವುದೇ ಸಾಧ್ಯವಿಲ್ಲ. ದಿ ವರ್ಡ್ ಐ ಈಸ್ ಡೀಪ್ಲಿ ingrained in our daily lives, and we cannot navigate the routine of our life without it. ನಾವು ನಾನು ಎಂದು ಹೇಳಿದಾಗ ಅದೊಂದು ಆಲೋಚನೆ, ಕ್ರಿಯಾತ್ಮಕ ಆಲೋಚನೆ. When we say I, it is a thought, a functional thought. ನಾನೆಂಬ ಈ ಆಲೋಚನೆ ನಾನು ಮತ್ತು ನನ್ನದು ಎಂಬುದಕ್ಕೆ ಕೇಂದ್ರ ಸ್ಥಾನವಾದ ಅಹಂಕಾರವನ್ನು ಸೂಚಿಸುತ್ತದೆ. This I thought
represents ego, the essence of me and mine. ಅಹಂಕಾರದ ಈ ನಾನು ಅಲ್ಲದೆ ನಮಗೆ ವೈಯಕ್ತಿಕವಾದ ಮತ್ತು ಆತ್ಮೀಯವಾದ ಮತ್ತೊಂದು ನಾನು ಇದೆ. However, there exists another I, deeply personal and inherent within us. ಈ ನಾನು ವೀಕ್ಷಕ ಮತ್ತು ಸಾಕ್ಷಿಯಾಗಿದ್ದು ದೇಹ ಮತ್ತು ಮನಸ್ಸಿನಲ್ಲಿ ನಡೆಯುವ ಎಲ್ಲವನ್ನೂ ಗಮನಿಸುತ್ತಾ ಅವೆಲ್ಲದಕ್ಕೂ ಸಾಕ್ಷಿಯಾಗಿದೆ. This I is the observer and witness, silently perceiving everything that occurs within the body and the mind. ಈ ಸಾಕ್ಷಿ ನಾನು ಒಂದು ಆಲೋಚನೆಯಲ್ಲ, ಇದು ಎಲ್ಲ ಆಲೋಚನೆಗಳನ್ನು ಮೀರಿದುದಾಗಿದೆ. This witnessing I is not a thought. It exists beyond the realm of thought. ಸಾಕ್ಷಿಯಾದ ಈ ನಾನುವಿನಲ್ಲಿ ನಮ್ಮ ಇರುವಿಕೆಯನ್ನು ಅತ್ಯಂತ ನಿಕಟವಾಗಿ, ಆತ್ಮೀಯವಾಗಿ ಮತ್ತು ನೇರವಾಗಿ ಅರಿತು ಅನುಭವಿಸುತ್ತೇವೆ. This witnessing I is the essence where we are aware of our presence and experience our presence most closely, intimately and directly. ಸಾಕ್ಷಿತ್ವದ ಈ ನಾನುವಿನಲ್ಲಿ ಪರಮ ಪ್ರಜ್ಞೆಯಿಂದೊಡಗೂಡಿದ ಅಸ್ತಿತ್ವವು ಪ್ರತಿಬಿಂಬಿಸಲ್ಪಡುವುದರಿಂದ ಪ್ರತಿಬಿಂಬಿತ ಪ್ರಜ್ಞೆ ಎಂದು ಕರೆಸಿಕೊಳ್ಳುವ ಚಿದಾಭಾಸ ತೋರಿಬರುತ್ತದೆ. It is within this witnessing I that conscious existence is directly reflected, leading to the emergence of reflected consciousness known as Chidabhasa. ನಾವು ಆಳವಾಗಿ ಮತ್ತು ಗಂಭೀರವಾಗಿ ಅಂತರ್ಶೋಧನೆ ಮಾಡಿದಾಗ ಅಹಂಕಾರದ ನಾನುವು ಮತ್ತು ಸಾಕ್ಷಿತ್ವದ ನಾನುವು ನಾನಲ್ಲವೆಂಬ ಸತ್ಯವನ್ನು ಕಂಡುಕೊಳ್ಳುತ್ತೇವೆ. When we inquire within deeply and profoundly, we find the truth that we are neither the ego I nor the witnessing I. ಅಹಂಕಾರದ ನಾನು ಮನಸ್ಸಿನಲ್ಲಿ ಒಂದು ಆಲೋಚನೆ ಮತ್ತು ಸಾಕ್ಷಿಯಾಗಿರುವ ನಾನು ಸಹ ಒಂದು ಸಹಜವಾದ ಆತ್ಮೀಯ ಭಾವನೆ. ನಾವೇ ಆಗಿರುವ ನಮ್ಮ ಪ್ರಜ್ಞಾಪೂರ್ವಕ ಅಸ್ತಿತ್ವ ಈ ಎರಡನ್ನೂ ಮೀರಿದೆ. ದಿ ಈಗೋ ಈಸ್ ಜಸ್ಟ್ ಎ ಥಾಟ್ ಇನ್ ದಿ ಮೈಂಡ್, and the I that witnesses is an innate feeling. But who we truly are goes beyond both of these. ಅಂದರೆ ನಾವು ಅಹಂಕಾರದ ನಾನುವೂ ಅಲ್ಲ ಮತ್ತು ಸಾಕ್ಷಿಯಾಗಿರುವ ನಾನುವೂ ಅಲ್ಲ. ನಾವು ಎಲ್ಲದಕ್ಕೂ ಆಧಾರವಾದ ಮೂರು ತತ್ವವಾಗಿರುವೆವು. That means we are not the ego and we are not the witnessing I, but we are something more fundamental principle. ಕನ್ನಡಿಯು ಮುಖವನ್ನು ಪ್ರತಿಬಿಂಬಿಸುವಂತೆ ಸಾಕ್ಷಿ ನಾನು
ಪ್ರಜ್ಞಾಪೂರ್ವಕ ಅಸ್ತಿತ್ವವನ್ನು, ನಮ್ಮ ಸಹಜ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಜಸ್ಟ್ ಲೈಕ್ ಎ ಮಿರರ್ ರಿಫ್ಲೆಕ್ಟ್ಸ್ ಎ ಫೇಸ್, ದಿ ವಿಟ್ನೆಸಿಂಗ್ ಐ ರಿಫ್ಲೆಕ್ಟ್ಸ್ ಅವರ್ ಟ್ರೂ ನೇಚರ್, ಅವರ್ ಪ್ಯೂರ್ ಎಕ್ಸಿಸ್ಟೆನ್ಸ್. ಅಹಂಕಾರದ ನಾನುವಿನಲ್ಲಿ ಹಾಗೂ ಸಾಕ್ಷಿತ್ವದ ನಾನುವಿನಲ್ಲಿ ಪ್ರತಿಫಲನವಾಗುವ ಅಂತಿಮ ಸತ್ಯವೇ ನೀವು. ಯು ಆರ್ ದಿ ಅಲ್ಟಿಮೇಟ್ ಟ್ರೂತ್ that shows up in both the ego I and the witnessing I. ಈ ಪರಮ ಸತ್ಯವನ್ನು ಕಂಡುಕೊಳ್ಳುವುದು ಹೇಗೆ? How can we discover this ultimate truth? ಏನೇನನ್ನು ನೀವು ಗಮನಿಸುವಿರೋ ಅದ್ಯಾವುದೂ ನೀವಲ್ಲ. ಈ ಸತ್ಯವನ್ನು ಸದಾ ಗಮನದಲ್ಲಿಡಿ. Whatever you observe, you are not that. Keep this truth in mind always. ಏನೇನನ್ನು ನೀವು ಗಮನಿಸುವಿರೋ ಅದ್ಯಾವುದೂ ನೀವಲ್ಲ. Whatever you observe, you are not that. ಏನೇನನ್ನು ನೀವು ಗಮನಿಸುವಿರೋ ಅದ್ಯಾವುದೂ ನೀವಲ್ಲ. ವಾಟ್ ಎವರ್ ಯು ಅಬ್ಸರ್ವ್, ಯು ಆರ್ ನಾಟ್ ದ್ಯಾಟ್. ಎಲ್ಲದಕ್ಕೂ ನೀವು ಸಾಕ್ಷಿಯಾಗಿದ್ದೀರಿ, ಆದರೆ ನಿಮ್ಮ ಸಾಕ್ಷ್ಯಕ್ಕೆ ಒಳಪಡುವ ಯಾವುದೂ ನೀವಲ್ಲ. ಯು ಆರ್ ದಿ ಒನ್ ವಿಟ್ನೆಸಿಂಗ್ ಎವ್ರಿಥಿಂಗ್, ಬಟ್ ಯು ಆರ್ ನನ್ ಆಫ್ ದೋಸ್ ಥಿಂಗ್ಸ್. ಇದು ಸಾರ್ವತ್ರಿಕ ಸತ್ಯ. ಇದರ ಆಧಾರದ ಮೇಲೆ ಇನ್ನು ಮುಂದೆ ವಿಚಾರ ಮಾಡೋಣ. ದಿಸ್ ಈಸ್ ದಿ ಯೂನಿವರ್ಸಲ್ ಟ್ರೂತ್, and we will explore it further from now on. ನೀವು ದೇಹವನ್ನು ಗಮನಿಸಬಲ್ಲಿರಿ, ಹಾಗಾಗಿ ನೀವು ದೇಹವಲ್ಲ. ಯು ಕ್ಯಾನ್ ಅಬ್ಸರ್ವ್ ದಿ ಬಾಡಿ, ಸೊ ಯು ಆರ್ ನಾಟ್ ದಿ ಬಾಡಿ. ನೀವು ದೇಹವಲ್ಲ, ಯು ಆರ್ ನಾಟ್ ದಿ ಬಾಡಿ. ನೀವು ದೇಹವಲ್ಲ, ಯು ಆರ್ ನಾಟ್ ದಿ ಬಾಡಿ. ನಿಮ್ಮೊಳಗೆ ನೀವು ಪ್ರಶ್ನಿಸಿಕೊಳ್ಳುತ್ತಾ ಇನ್ನೂ ಆಳವಾಗಿ ವಿಚಾರ ಮಾಡಿ. ಕೀಪ್ ಗೋಯಿಂಗ್ ಫರ್ದರ್ ವಿಥಿನ್ ಅಂಡ್ ಆಸ್ಕ್ ಯುವರ್ ಸೆಲ್ಫ್ ಮೋರ್ ಕ್ವೆಶ್ಚನ್ಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್. ನಿಮ್ಮೊಳಗೆ ನೋಡಿಕೊಳ್ಳಿ. ನಿರಂತರವೂ ದೇಹದಾದ್ಯಂತ ಹರಿದಾಡುವ ಜೀವಶಕ್ತಿ ಎಂದು ಕರೆಸಿಕೊಳ್ಳುವ ಪ್ರಾಣವನ್ನು ಗಮನಿಸಿ. ನಿಮ್ಮಿಂದ ಗಮನಿಸಲ್ಪಡುವ ಪ್ರಾಣವೂ ನೀವಲ್ಲ. ಲುಕ್ ವಿತಿನ್ ಯುವರ್ ಸೆಲ್ಫ್ ಅಂಡ್ ನೋಟಿಸ್ ದಿ ಎನರ್ಜಿ ಕಾಲ್ಡ್ ಪ್ರಾಣ flowing all over the body, making it alive. Since you can observe it, you are not prana. ನಿಮ್ಮಿಂದ ಗಮನಿಸಲ್ಪಡುವ ಪ್ರಾಣವೂ ನೀವಲ್ಲ. ಯು ಆರ್ ನಾಟ್ ಪ್ರಾಣ.
ನಿಮ್ಮಿಂದ ಗಮನಿಸಲ್ಪಡುವ ಪ್ರಾಣವೂ ನೀವಲ್ಲ. ಯು ಆರ್ ನಾಟ್ ಪ್ರಾಣ. ಇನ್ನಷ್ಟು ಆಳವಾಗಿ ಮನದೊಳಗೆ ಪ್ರವೇಶಿಸಿ ವಿಚಾರ ಮಾಡಿ. ಮನದ ಅಡಕಗಳಾದ ಆಲೋಚನೆಗಳನ್ನು ಗಮನಿಸಬಲ್ಲಿರಿ, ಭಾವನೆಗಳನ್ನು ಗಮನಿಸಬಲ್ಲಿರಿ, ಗ್ರಹಿಕೆಗಳನ್ನು ಗಮನಿಸಬಲ್ಲಿರಿ, ಮನದಲ್ಲೇಳುವ ವಿಚಾರಗಳನ್ನು ಗಮನಿಸಬಲ್ಲಿರಿ. ಹಾಗಾಗಿ ಮನಸ್ಸೂ ನೀವಲ್ಲ, ಮನದ ಯಾವುದೇ ಅಡಕವೂ ನೀವಲ್ಲ. Go deeper and observe your mind. Thoughts, emotions and perceptions arise within it. Because you can observe all of them, you are not the mind and its contents. ಮನಸ್ಸೂ ನೀವಲ್ಲ, ಮನದ ಯಾವುದೇ ಅಡಕವೂ ನೀವಲ್ಲ. ಯು ಆರ್ ನಾಟ್ ದಿ ಮೈಂಡ್ ಅಂಡ್ ಇಟ್ಸ್ ಕಂಟೆಂಟ್ಸ್. ಮನಸ್ಸೂ ನೀವಲ್ಲ, ಮನದ ಯಾವುದೇ ಅಡಕವೂ ನೀವಲ್ಲ. ಯು ಆರ್ ನಾಟ್ ದಿ ಮೈಂಡ್ and its contents. ತೀರ್ಪಿನ, ನಿರ್ಧಾರದ, ಅಭಿಪ್ರಾಯದ ಮತ್ತು ತಾರ್ಕಿಕತೆಯ ಕೇಂದ್ರವಾದ ಬುದ್ಧಿಯನ್ನು ಮತ್ತಷ್ಟು ಆಳವಾಗಿ ನೋಡಿ. ಬುದ್ಧಿಯಲ್ಲಿ ಏನಾಗುತ್ತಿದೆ ಎಂಬುದನ್ನು ನೀವು ಗಮನಿಸಬಹುದಾದ್ದರಿಂದ ನೀವು ಬುದ್ಧಿಯೂ ಅಲ್ಲ. ಡೈವ್ ಡೀಪರ್ ಇಂಟು ಯುವರ್ ಇಂಟೆಲೆಕ್ಟ್ ದಟ್ ಜಡ್ಜಸ್, ಡಿಸೈಡ್ಸ್ ಅಂಡ್ ರೀಸನ್ಸ್. ಯು ಕ್ಯಾನ್ ನೋಟಿಸ್ ಇಟ್ಸ್ ಆಕ್ಟಿವಿಟೀಸ್. ಸೊ ಯು ಆರ್ ನಾಟ್ ದಿ ಇಂಟೆಲೆಕ್ಟ್. ನೀವು ಬುದ್ಧಿಯೂ ಅಲ್ಲ. ಯು ಆರ್ ನಾಟ್ ದಿ ಇಂಟೆಲೆಕ್ಟ್. ನೀವು ಬುದ್ಧಿಯೂ ಅಲ್ಲ. ಯು ಆರ್ ನಾಟ್ ದಿ ಇಂಟೆಲೆಕ್ಟ್. ನೀವು ಬುದ್ಧಿಯಲ್ಲಿ ಆಳವಾಗಿ ಇಣುಕಿದರೆ ನಾನು ನನ್ನದು ಎಂಬ ಪರಿಕಲ್ಪನೆಗೆ ಆಧಾರವಾಗಿರುವ ಅಹಂಕಾರವನ್ನು ಕಾಣಬಹುದು. ಈ ಅಹಂಕಾರವೇ ನಾನು ದೇಹ, ನಾನು ಮನಸ್ಸು, ಇವು ನನ್ನವು ಎಂಬ ಅಜ್ಞಾನಕ್ಕೆ ಮೂಲ. ವಿತಿನ್ ದಿಸ್ ಇಂಟೆಲೆಕ್ಟ್ ಲೈಸ್ ದಿ ಈಗೋ, ದಿ ಸೆನ್ಸ್ ಆಫ್ ಐ ಅಂಡ್ ಮೈನ್. ದಿಸ್ ಈಗೋ makes you identify with the body and the mind, but it is not your true self. ಮನಸ್ಸು ವೃತ್ತಿಗಳ ಆಗರ. ವೃತ್ತಿಗಳು ಮನಸ್ಸಿನ ಪ್ರವೃತ್ತಿಗಳು, ಸದಾ ಬದಲಾಗುವ ಅವಸ್ಥೆಗಳು. ಇದರ ಕಾರಣದಿಂದಲೇ ಮನದೊಳಗೆ ಭಾವೋದ್ರೇಕಗಳು, ಉದ್ವಿಗ್ನತೆಗಳು ಮತ್ತು ರಾಗದ್ವೇಷಗಳು ಹುಟ್ಟುವುವು. ದಿ ಮೈಂಡ್ ಈಸ್ ಫುಲ್ ಆಫ್ ವೃತ್ತೀಸ್, ಇಟ್ಸ್ ಎವರ್ ಚೇಂಜಿಂಗ್ ಟೆಂಡೆನ್ಸೀಸ್ ಅಂಡ್ ಇಮೋಷನ್ಸ್.
ಅಹಂಕಾರವು ಮನದ ಈ ವೃತ್ತಿಗಳೊಡನೆ ಬೆರೆತು ನಾನೆಂಬ ಸ್ವಾರ್ಥದ ಅಹಂ ವೃತ್ತಿ ಆಗುತ್ತದೆ. The ego identifies with these tendencies of the mind, creating a sense of self known as aham vritti. ಜಗತ್ತು ಮನದ ಈ ಅಡಕಗಳೇ ಇದಂ ವೃತ್ತಿ. ಇದರ ಯಜಮಾನನಾದ ಅಹಂಕಾರವೇ ಅಹಂ ವೃತ್ತಿ. The world and the mind's contents are called idam vritti. The ego claims ownership of these as aham vritti. ಈ ಎರಡೂ ವೃತ್ತಿಗಳ ಸಂಪೂರ್ಣ ತರಂಗಾಂತರಗಳನ್ನು ನೀವು ವೀಕ್ಷಿಸಬಹುದಾದ್ದರಿಂದ ಬುದ್ಧಿಯಲ್ಲಿ ಹೊಳೆಯುವ ಅಹಮ್ಮೂ ನೀವಲ್ಲ ಮತ್ತು ಮನದೊಳಗಿನ ವೃತ್ತಿಯೂ ನೀವಲ್ಲ. Since you can observe the entire spectrum of aham vritti and idam vritti, you are not the ego that shines in the intellect, and you are not the vrittis of the mind. ಬುದ್ಧಿಯಲ್ಲಿ ಹೊಳೆಯುವ ಅಹಮ್ಮೂ ನೀವಲ್ಲ ಮತ್ತು ಮನದೊಳಗಿನ ವೃತ್ತಿಯೂ ನೀವಲ್ಲ. ಯು ಆರ್ ನಾಟ್ ದಿ ಈಗೋ ದಟ್ ಶೈನ್ಸ್ ಇನ್ ದಿ ಇಂಟೆಲೆಕ್ಟ್ ಅಂಡ್ ಯು ಆರ್ ನಾಟ್ ದಿ ವೃತ್ತೀಸ್ ಆಫ್ ದಿ ಮೈಂಡ್. ಬುದ್ಧಿಯಲ್ಲಿ ಹೊಳೆಯುವ ಅಹಮ್ಮೂ ನೀವಲ್ಲ ಮತ್ತು ಮನದೊಳಗಿನ ವೃತ್ತಿಯೂ ನೀವಲ್ಲ. ಯು ಆರ್ ನಾಟ್ ದಿ ಈಗೋ ದಟ್ ಶೈನ್ಸ್ ಇನ್ ದಿ ಇಂಟೆಲೆಕ್ಟ್ ಅಂಡ್ ಯು ಆರ್ ನಾಟ್ ದಿ ವೃತ್ತೀಸ್ ಆಫ್ ದಿ ಮೈಂಡ್. ಈಗ ನೀವು ಏನೇನನ್ನು ವೀಕ್ಷಿಸಬಲ್ಲಿರೋ ಅವೆಲ್ಲವನ್ನೂ ಅಳಿಸಿರಿ. ನೀವು ದೇಹವನ್ನು ಗಮನಿಸಬಲ್ಲಿರಿ, ಅದನ್ನು ಅಳಿಸಿರಿ. ಪ್ರಾಣವನ್ನು ಗಮನಿಸಬಲ್ಲಿರಿ, ಅದನ್ನು ಅಳಿಸಿರಿ. ಮನಸ್ಸನ್ನು ಗಮನಿಸಬಲ್ಲಿರಿ, ಅದನ್ನು ಅಳಿಸಿರಿ. ಅಹಂಕಾರವನ್ನು ಗಮನಿಸಬಲ್ಲಿರಿ, ಅದನ್ನು ಅಳಿಸಿರಿ. ಮನಸ್ಸಿನ ಎಲ್ಲಾ ವೃತ್ತಿಗಳನ್ನು ಗಮನಿಸಬಲ್ಲಿರಿ, ಅವುಗಳನ್ನು ಅಳಿಸಿರಿ. ಗೆಟ್ ರಿಡ್ ಆಫ್ ಎವ್ರಿಥಿಂಗ್ ದಟ್ ಯು ಕ್ಯಾನ್ ಅಬ್ಸರ್ವ್. ಅಬ್ಸರ್ವ್ ದಿ ಬಾಡಿ, ಡಿಲೀಟ್ ಇಟ್. ಅಬ್ಸರ್ವ್ ದಿ ಎನರ್ಜಿ, ಪ್ರಾಣ, delete it. Observe the mind, delete it. Observe the intellect, delete it. Observe the ego, delete it. Observe the tendencies, vrittis, delete them. ನೀವು ದೇಹವನ್ನು ಗಮನಿಸಬಲ್ಲಿರಿ, ಅದನ್ನು ಅಳಿಸಿರಿ. ಅಬ್ಸರ್ವ್ ದಿ ಬಾಡಿ, ಡಿಲೀಟ್ ಇಟ್. ಪ್ರಾಣವನ್ನು ಗಮನಿಸಬಲ್ಲಿರಿ, ಅದನ್ನು ಅಳಿಸಿರಿ. ಅಬ್ಸರ್ವ್ ದಿ ಎನರ್ಜಿ, ಪ್ರಾಣ, ಡಿಲೀಟ್ ಇಟ್. ಮನಸ್ಸನ್ನು ಗಮನಿಸಬಲ್ಲಿರಿ, ಅದನ್ನು ಅಳಿಸಿರಿ. ಅಬ್ಸರ್ವ್ ದಿ ಮೈಂಡ್, ಡಿಲೀಟ್ ಇಟ್.
ಬುದ್ಧಿಯನ್ನು ಗಮನಿಸಬಲ್ಲಿರಿ, ಅದನ್ನು ಅಳಿಸಿರಿ. ಅಬ್ಸರ್ವ್ ದಿ ಇಂಟೆಲೆಕ್ಟ್, ಡಿಲೀಟ್ ಇಟ್. ಅಹಂಕಾರವನ್ನು ಗಮನಿಸಬಲ್ಲಿರಿ, ಅದನ್ನು ಅಳಿಸಿರಿ. ಅಬ್ಸರ್ವ್ ದಿ ಈಗೋ, ಡಿಲೀಟ್ ಇಟ್. ಮನಸ್ಸಿನ ಎಲ್ಲಾ ವೃತ್ತಿಗಳನ್ನು ಗಮನಿಸಬಲ್ಲಿರಿ, ಅವುಗಳನ್ನು ಅಳಿಸಿರಿ. ಅಬ್ಸರ್ವ್ ದಿ ಟೆಂಡೆನ್ಸೀಸ್, ವೃತ್ತೀಸ್, ಡಿಲೀಟ್ ದೆಮ್. ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ವೃತ್ತಿಗಳೆಂಬ ಈ ಎಲ್ಲಾ ಪದರಗಳನ್ನು ಅಳಿಸಿ ಹಾಕಿದ ಅನಂತರ ಏನು ಉಳಿಯುತ್ತದೆ? ವಾಟ್ ರಿಮೈನ್ಸ್ ಆಫ್ಟರ್ ಯು ಡಿಲೀಟ್ ಆಲ್ ದೀಸ್ ಲೇಯರ್ಸ್? ದಿ ಬಾಡಿ, ದಿ ಪ್ರಾಣ, ದಿ ಮೈಂಡ್, ದಿ ಇಂಟೆಲೆಕ್ಟ್, ದಿ ಈಗೋ ಅಂಡ್ ದಿ ವೃತ್ತೀಸ್. ಆಳವಾಗಿ ಗಮನಿಸಿ, ಏನು ಉಳಿದಿದೆ? ತೀವ್ರವಾಗಿ ಗಮನಿಸಿ, ಏನು ಉಳಿದಿದೆ? ಅಬ್ಸರ್ವ್ ಡೀಪ್ಲಿ, ವಾಟ್ ರಿಮೈನ್ಸ್? ಅಬ್ಸರ್ವ್ ಇಂಟೆಂಟ್ಲಿ, ವಾಟ್ ರಿಮೈನ್ಸ್? ವಾಟ್ ಈಸ್ ಲೆಫ್ಟ್? ಇವೆಲ್ಲವನ್ನೂ ಅಳಿಸಿ ಹಾಕಿದ ಅನಂತರ ಏನೂ ಇಲ್ಲದ ಸ್ಥಿತಿ ಖಾಲಿ ಆಕಾಶ ತೋರುತ್ತಿದೆಯಲ್ಲವೇ? ಖಾಲಿ ಆಕಾಶ ತೋರುತ್ತದೆಯಲ್ಲವೇ? ಆಫ್ಟರ್ ಡಿಲೀಟಿಂಗ್ ಆಲ್ ದೀಸ್, ಯು ಮೈಟ್ ನೋಟಿಸ್ ಡಾರ್ಕ್ನೆಸ್, emptiness, or a blank space. A blank space. ತೋರುವ ಖಾಲಿ ಆಕಾಶವನ್ನೇ ಗಮನಿಸಿ. ಅಬ್ಸರ್ವ್ ದಿಸ್ ಎಂಟಿ ಸ್ಪೇಸ್. ಖಾಲಿ ಆಕಾಶವನ್ನೇ ಗಮನಿಸಿ. ಅಬ್ಸರ್ವ್ ದಿಸ್ ಎಂಟಿ ಸ್ಪೇಸ್. ಖಾಲಿ ಆಕಾಶವನ್ನೇ ಗಮನಿಸಿ. ಅಬ್ಸರ್ವ್ ದಿಸ್ ಎಂಟಿ ಸ್ಪೇಸ್. ಈ ಖಾಲಿ ಆಕಾಶ ಏನೂ ಇಲ್ಲದ ಸ್ಥಿತಿ ನೀವಾಗಿರುವಿರಾ? ಆರ್ ಯು ದಿಸ್ ಎಂಟಿ ಸ್ಪೇಸ್? ಏನೂ ಇಲ್ಲದೆ ಖಾಲಿಯಾದ ಸ್ಥಿತಿಯನ್ನೂ ನೀವು ಗಮನಿಸಬಲ್ಲಿರಿ. ಆದುದರಿಂದ ಇದು ನೀವಲ್ಲ. ನೋ, ಬಿಕಾಸ್ ಯು ಕ್ಯಾನ್ ನೋಟಿಸ್ ದಿಸ್ ಎಂಟಿ ಸ್ಪೇಸ್, you are not the empty space. ಈ ಖಾಲಿ ಆಕಾಶವನ್ನೂ ನೀವು ಗಮನಿಸಬಲ್ಲಿರಿ ಅಲ್ಲವೇ? ಹಾಗಾಗಿ ನೀವು ಖಾಲಿ ಆಕಾಶವೂ ಅಲ್ಲ. ಕ್ಯಾನ್ ಯು ಸಿ ದಿಸ್ ಎಂಟಿ ಸ್ಪೇಸ್? Yes, you can. Hence, you are not empty space. ಅಂದರೆ ನೀವು ಈ ಬರಿದಾದ ಶೂನ್ಯವಾಗಿ ತೋರುವ ಇದನ್ನೂ ಮೀರಿದ್ದೀರಿ. This means you are beyond the emptiness that you can observe.
ಏನೂ ಇಲ್ಲದೆ ಬರಿದಾದ ಈ ಸ್ಥಿತಿಯನ್ನು ಗಮನಿಸಬಲ್ಲದು ಯಾವುದಾಗಿದೆ? ಎಚ್ಚರಿಕೆಯಿಂದ ಗಮನಿಸಿ. ವಾಟ್ ಈಸ್ ಇಟ್ ದಟ್ ಅಬ್ಸರ್ವ್ಸ್ ದಿಸ್ ಬ್ಲ್ಯಾಂಕ್ನೆಸ್? ಲುಕ್ ಕೇರ್ಫುಲಿ. ಎಲ್ಲವನ್ನೂ ಗಮನಿಸಬಲ್ಲ ಯಾವುದೋ ಒಂದು ಇದೆ. ಅದು ವಸ್ತುವಲ್ಲ. ಅದನ್ನು ವಿವರಿಸುವುದು ಸಾಧ್ಯವಿಲ್ಲ. ಆದರೂ ಅದಿರುವುದು ಖಚಿತ ಅಲ್ಲವೇ? ದೇರ್ ಎಕ್ಸಿಟ್ಸ್ ಸಮಥಿಂಗ್ which is not a thing and which cannot be explained, but you are sure of that. ನಿಮಗೆ ಏನೂ ಇಲ್ಲದ ಶೂನ್ಯತೆಯ ಅರಿವಿದೆ ಮತ್ತು ಶೂನ್ಯತೆಯ ಅರಿವಿದೆ ಎಂಬುದರ ಅರಿವೂ ಇದೆ. You are aware of emptiness and you are aware that you are aware of emptiness. ಅರಿವಿದೆ ಎಂಬುದನ್ನು ಅರಿಯಬಲ್ಲವರು ನೀವು. You are aware that you are aware. ಅರಿವಿದೆ ಎಂಬುದನ್ನು ಅರಿಯಬಲ್ಲವರು ನೀವು. ಯು ಆರ್ ಅವೇರ್ ದಟ್ ಯು ಆರ್ ಅವೇರ್. ಅರಿವಿದೆ ಎಂಬುದನ್ನು ಅರಿಯಬಲ್ಲವರು ನೀವು. ಯು ಆರ್ ಅವೇರ್ that you are aware. ಇಲ್ಲಿ ನೀವು ಆಲೋಚನೆ ಮತ್ತು ಅನುಭವಗಳನ್ನು ಮೀರಿ ಶಾಶ್ವತವಾಗಿರುವ ಪರಿಶುದ್ಧ ಅಸ್ತಿತ್ವವಾಗಿರುವಿರಿ. ಸನಾತನ ಇರವೇ ಆಗಿರುವಿರಿ. Here you exist eternally as a pure being beyond thoughts and experiences. ಇದೇ ಪ್ರಜ್ಞಾ ಇರವು, ನಿತ್ಯವೂ ಸತ್ಯವೂ ಆದ ಚೈತನ್ಯ ಸ್ವರೂಪದ ಮೌನ, ಮಹಾಮೌನ. This is conscious existence, a state of eternal silent aliveness. ಇದೇ ಪ್ರಜ್ಞಾ ಇರವು, ನಿತ್ಯವೂ ಸತ್ಯವೂ ಆದ ಚೈತನ್ಯ ಸ್ವರೂಪದ ಮೌನ, ಮಹಾಮೌನ. This is conscious existence, a state of eternal silent aliveness. ಇದೇ ಪ್ರಜ್ಞಾ ಇರವು, ನಿತ್ಯವೂ ಸತ್ಯವೂ ಆದ ಚೈತನ್ಯ ಸ್ವರೂಪದ ಮೌನ, ಮಹಾಮೌನ. This is conscious existence, a state of eternal silent aliveness. ದೇಹ, ಮನಸ್ಸು, ಅಹಂಕಾರ ಮತ್ತು ವೃತ್ತಿಗಳನ್ನು ಮೀರಿದ ನೀವೇ ಅನಂತ, ಅಚ್ಯುತ
Achala, Mahamauna. Your eternal silence beyond body, mind, ego, and vrittis. Mahamauna, eternal silence. Mahamauna, eternal silence. Mahamauna, eternal silence. ಲೌಕಿಕ ಅಸ್ತಿತ್ವವನ್ನು ಮೀರಿದ ಪರಿಪೂರ್ಣ ಸತ್ಯವನ್ನು ಈ ಪರಮಮಂಗಳ ಮೌನದಲ್ಲಿ ಕಂಡುಕೊಳ್ಳುವಿರಿ. ಇನ್ ದಿಸ್ ಸೈಲೆನ್ಸ್ ಯು ಡಿಸ್ಕವರ್ ಅಬ್ಸಲ್ಯೂಟ್ ರಿಯಾಲಿಟಿ ಬಿಯಾಂಡ್ ಆಲ್ ವರ್ಲ್ಡ್ಲಿ ಎಕ್ಸಿಸ್ಟೆನ್ಸಸ್. ಈ ಮೌನದಲ್ಲೇ ನೀವು ನಿಮ್ಮ ಮೂಲ ಸ್ವಭಾವವಾದ ಸಚ್ಚಿದಾನಂದವನ್ನು ಸಾಕ್ಷಾತ್ಕರಿಸಿಕೊಳ್ಳುವಿರಿ. ಹಿಯರ್ ಯು ರಿಯಲೈಸ್ ಯುವರ್ ಟ್ರೂ ನೇಚರ್ ಆಸ್ ಸಚ್ಚಿದಾನಂದ, ಎಕ್ಸಿಸ್ಟೆನ್ಸ್, ಕಾನ್ಷಿಯಸ್ನೆಸ್ ಅಂಡ್ ಬ್ಲಿಸ್. ಪರಿಪೂರ್ಣ ಪರಿಶುದ್ಧ ಮೌನವೇ ನೀವು. ನೀವಾಗಿರುವ ಇದೇ ನಿಮ್ಮ ಆತ್ಮ. ದಿಸ್ ಸುಪ್ರೀಂ ಸೈಲೆನ್ಸ್ ಈಸ್ ವಾಟ್ ಯು ಆರ್. ದಿಸ್ ಈಸ್ ಯುವರ್ ಟ್ರೂ ಸೆಲ್ಫ್. ಪರಿಪೂರ್ಣ ಪರಿಶುದ್ಧ ಮೌನವೇ ನೀವು. ನೀವಾಗಿರುವ ಇದೇ ನಿಮ್ಮ ಆತ್ಮ. ದಿಸ್ ಸುಪ್ರೀಂ ಸೈಲೆನ್ಸ್ ಈಸ್ ವಾಟ್ ಯು ಆರ್. ದಿಸ್ ಈಸ್ ಯುವರ್ ಟ್ರೂ ಸೆಲ್ಫ್. ಪರಿಪೂರ್ಣ ಪರಿಶುದ್ಧ ಮೌನವೇ ನೀವು. ನೀವಾಗಿರುವ ಇದೇ ನಿಮ್ಮ ಆತ್ಮ. ದಿಸ್ ಸುಪ್ರೀಂ ಸೈಲೆನ್ಸ್ ಇಸ್ ವಾಟ್ ಯು ಆರ್. ದಿಸ್ ಈಸ್ ಯುವರ್ ಟ್ರೂ ಸೆಲ್ಫ್. ಈ ಪರಿಪೂರ್ಣ ಮೌನದಲ್ಲೇ ಸ್ಥಿರವಾಗಿ ನಿಮ್ಮಲ್ಲೇ ನೀವಿರಿ. ಸ್ಟೇ ಫರ್ಮ್ಲಿ ಇನ್ ದಿಸ್ ಅಬ್ಸಲ್ಯೂಟ್ ಸೈಲೆನ್ಸ್. ಈ ಪರಿಪೂರ್ಣ ಮೌನದಲ್ಲೇ ಸ್ಥಿರವಾಗಿ ನಿಮ್ಮಲ್ಲೇ ನೀವಿರಿ. ಸ್ಟೇ ಫರ್ಮ್ಲಿ ಇನ್ ದಿಸ್ ಅಬ್ಸಲ್ಯೂಟ್ ಸೈಲೆನ್ಸ್.
ಈ ಪರಿಪೂರ್ಣ ಮೌನದಲ್ಲೇ ಸ್ಥಿರವಾಗಿ ನಿಮ್ಮಲ್ಲೇ ನೀವಿರಿ. ಸ್ಟೇ ಫರ್ಮ್ಲಿ ಇನ್ ದಿಸ್ ಅಬ್ಸಲ್ಯೂಟ್ ಸೈಲೆನ್ಸ್. ಮಹಾಮೌನವೇ ಆದ ನೀವು ಪರಿಶುದ್ಧ, ಅಪಾರ, ಪರಿಪೂರ್ಣ ಮತ್ತು ಸಮಗ್ರ. ನೀವೇ ನಿತ್ಯ, ಶುದ್ಧ, ಬುದ್ಧ, ಮುಕ್ತ. Being silence, you are pure, you are vast, you are perfect, and you are complete. ಮಹಾಮೌನವೇ ಆದ ನೀವು ಪರಿಶುದ್ಧ, ಅಪಾರ, ಪರಿಪೂರ್ಣ ಮತ್ತು ಸಮಗ್ರ. ನೀವೇ ನಿತ್ಯ, ಶುದ್ಧ, ಬುದ್ಧ, ಮುಕ್ತ. Being silence, you are pure, you are vast, you are perfect, and you are complete. ಮಹಾಮೌನವೇ ಆದ ನೀವು ಪರಿಶುದ್ಧ, ಅಪಾರ, ಪರಿಪೂರ್ಣ ಮತ್ತು ಸಮಗ್ರ. ನೀವೇ ನಿತ್ಯ, ಶುದ್ಧ, ಬುದ್ಧ, ಮುಕ್ತ. Being silence, you are pure, you are perfect, and you are complete. ಈ ಪರಿಪೂರ್ಣ ಜ್ಞಾನಕ್ಕಾಗಿ ನಿಮ್ಮಲ್ಲೇ ನೀವು ಸ್ಥಿರವಾಗಿರಲು ನೀವು ಯಾರು ಮತ್ತು ನೀವು ಏನು ಎಂಬುದರ ಬಗ್ಗೆ ಮೌನವಾಗಿ ಅಂತರ್ಶೋಧನೆ ಮಾಡಿ. ಟು ರಿಮೈನ್ ಇನ್ ದಿಸ್ ರಿಯಲೈಸೇಷನ್, ಸ್ಟೇ ರೂಟೆಡ್ ಇನ್ ಸೈಲೆನ್ಸ್ ಅಂಡ್ ಕೀಪ್ ಆಸ್ಕಿಂಗ್ ವಿತ್ ಇನ್ ಯುವರ್ ಸೆಲ್ಫ್, ಹೂ ಆಮ್ ಐ? What am I? ನಾನು ಯಾರಾಗಿದ್ದೇನೆ? ನಾನು ಏನಾಗಿದ್ದೇನೆ? Who am I? What am I?
ನಾನು ಯಾರಾಗಿದ್ದೇನೆ, ನಾನು ಏನಾಗಿದ್ದೇನೆ, ಹೂ ಆಮ್ ಐ, ವಾಟ್ ಆಮ್ ಐ? ಈ ರೀತಿಯಲ್ಲಿ ನಿಮ್ಮನ್ನು ನಿಮ್ಮೊಳಗೆ ಶೋಧಿಸುವುದರಿಂದ ಪರಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರ ಪಡೆಯುವಿರಿ. ನಿಮ್ಮನ್ನು ನೀವು ನಿಮ್ಮೊಳಗೆ ಸರಿಯಾಗಿ ಹುಡುಕಿರಿ, ಪರಮಾತ್ಮ ಸಿಕ್ಕೇ ಸಿಗುವನು. ಇನ್ ದಿಸ್ ವೇ ಯು ವಿಲ್ ಫೈಂಡ್ ಗಾಡ್, ಫಾರ್ ಗಾಡ್ ಈಸ್ ನನ್ ಅದರ್ ದ್ಯಾನ್ ಯುವರ್ ಟ್ರೂ ಸೆಲ್ಫ್. Seek thyself, and you shall find God. स्वस्ति प्रजाभ्यां परिपालयन्तां न्यायेन मार्गेण महीमहीषाः स्थावरजङ्गमं शुभमस्तु नित्यं लोकाः समस्ताः सुखिनो भवन्तु. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. ॐ शान्ति शान्ति शान्ति. नमः शान्ताय दिव्याय सत्यधर्मस्वरूपिणे